ಆಯ್ತಾ, ಗಂಡ ಹೆಂಡತಿಯ ಸರಸ ಸಲ್ಲಾಪ ಇಲ್ಲಿ ಹೆಂಗಸರಿಗೆ ಸೆಲ್ಲಿಲ್ಲ. ಇದ್ದಿದ್ರೆ ನಿನ್ ಹೆಂಡತಿಗೆ ಒಂದು ಕೊಡ್ಬೋದಾಗಿತ್ತು. ಅಸಹ್ಯ ಅಂತ ಏನಾದ್ರು ಇದ್ರೆ ಅದು ನೀನೆ. ಮುಪ್ಪರ ಗುಣಗಳು. ಏನಂದೆ? ನಿಮ್ಮಂತಹ ಪರಿಶುದ್ಧಾತ್ಮರು ಯಾರು ಇಲ್ಲ ಎಂದೆ. ನನ್ನನ್ನು ಈ ಅಂಡಮಾನಿನ ಖೈದಿಗಳು ನಮಾಜಿ ನಮಾಜಿ ಅಂತ ಕರೀತಾರೆ. ಯಾಕಂದ್ರೆ ನಾನು ಏನೇ ಕೇಳ್ತಾ ಇದ್ರು ಇನ್ಮೆ ಪಾಂಚ್ ಬಾ ನಮಾಜ್ ನೋಡಪ್ಪ, ಇದನ್ನೆಲ್ಲ ನನ್ಗೆ ಹೇಳ್ತೀಯ? ಅದು ನಿನ್ ಕರ್ಮ. ನೀನು 10 ಬಾರಿ ನಮಾಜ್ ಮಾಡು, ಅದು ನಿನ್ ಆಚಾರ. ಆದ್ರೆ ಆ ಆಗ್ನೆಸ್ ಎಲ್ಲ ಬ್ರಾಹ್ಮಣ ಹುಡುಗ ತನ್ನ ಯಜ್ಞೋಪವಿತ್ರ ಧರಿಸದಂತೆ ಯಾಕೆ ತಡಿತೀಯ? ಅದು ಅವನ ಧರ್ಮವಲ್ಲವಾ? ನಿನ್ಗೆ ನಿನ್ನ ನಮಾಜ್ ಎಷ್ಟು ಮುಖ್ಯವೋ ಅವನಿಗೆ ಅವನ ಪೂಜಾ ಕರ್ಮ ಅಷ್ಟೇ ಮುಖ್ಯ. ಜೊತೆಗೆ ನಿನ್ನ ಬಲಾತ್ಕಾರದ ಮತಾಂತರದ ಆಟ ಬೇರೆ. ಏನೇನ ಸಾಕಷ್ಟು ಖೈದಿಗಳು ಇಸ್ಲಾಂ ಮತಕ್ಕೆ ಬಂದಿದ್ದಾರೆ. ಅವರಿಗೆ ನೆಮ್ಮದಿ ಸಿಕ್ಕಿದೆ. ಕಡಿಮೆ ಮಾಡಿದ್ದೇನೆ. ಹೌದು ಹೌದು, ಭಾರತವನ್ನು ಮಾತೃಭೂಮಿ ಎನ್ನಲು, ಹಿಂದೂಗಳನ್ನು ಸಹೋದರರು ಎನ್ನಲು ನಿನ್ನ ಇಸ್ಲಾಂ ನೈಜ ಮುಸಲ್ಮಾನನಿಗೆ ಎಂದೂ ಅವಕಾಶ ಕೊಡೋದಿಲ್ಲ. ಇದು ಅಂಬೇಡ್ಕರ್ ಹೇಳಿದ್ದು. फिर क्या, पूरी दुनिया में इस्लाम ही श्रेष्ठ है. अल्लाहु अक्बर. ಮಿಸ್ಟರ್ ಜಮಾದಾರ, ನಿಮ್ ಹೆಸರೇನು? ಖೋಯದತ್ ಖಾನ್. ಎಲ್ಲರೂ ಬನ್ನಿ ಇಸ್ಲಾಂ ಕಡೆಗೆ. ಅಲ್ಲಾಹು ಅಕ್ಬರ್. ಮಿಸ್ಟರ್ ಕೋಯದತ್ ಖಾನ್ ಪಠಾಣ್ ಸಾಹೇಬ್ರೆ, ನೀವೇ ಹಿಂದೂ ಧರ್ಮಕ್ಕೆ ಬಂದು ಬಿಡಿ. ಇದು ಪವಿತ್ರ ಧರ್ಮ. ನಿಮ್ಮ ಮತದಂತೆ ನಿನ್ನೆ ಮೊನ್ನೆ ಹುಟ್ಟಿದ್ದಲ್ಲ, ಸನಾತನ ಧರ್ಮ. ಅದು ಮಾಸ್ ಎಷ್ಟು ಸೊಕ್ಕು ನನ್ನನ್ನು ನಿನ್ನ ಧರ್ಮಕ್ಕೆ ಕರೆಯಲು. ವೈಸಾಜ್, ಈಗ ಗೊತ್ತಾಯ್ತು. ಕಳೆದ 1 ವಾರದಿಂದ ನಮ್ಮ ಆಸಾನ್ಗೆ ಎದುರಾಗಿ ಖೈದಿಗಳು ಶಂಕನಾದ ಮಾಡುತ್ತಿರುವುದು ನಿನ್ನದೇ ಪಿತೂರಿ. ಆಚ ಕಾದಿದೆ ನಿನಗೆ ಹಬ್ಬದೂಟ. ಬಡ ಕಾನ ಬಡ. ಇನ್ನೊಂದು ವಿಚಾರ, ಮಿಸ್ಟರ್ ಬ್ಯಾರಿಸ್ಟರ್ ಬ್ರೌನಿಂಗ್ ಸಾಹೇಬ್ರು ಹೇಳ್ತಾ ಇದ್ರು, ನೀನು ಆ ನಾನಾ ಸಾಹೇಬ ತಾತ್ಯ ಟೋಪೆ ಅಂತ ಬಂಡುಕೋರರನ್ನು ಖಂಡಿಸಿದ್ರೆ ಶಿಕ್ಷೆ ಕಡಿಮೆ ಆಗ್ಬೋದು ಅಂತ. ಏನಂತೀಯಾ? ನೋಡು ಮಿಸ್ಟರ್ ಖಾನ್, ನನ್ನ ಮಾತಿನಿಂದ ನೀನು ಉಳ್ಕೊಳ್ತೀಯ ಅಂತ ಗೊತ್ತು. ಆದ್ರೂ ಹೇಳ್ತೇನೆ, ಹೀಗೆ ಪ್ರಶ್ನೆ ಕೇಳಿ ನನ್ನ ರಾಷ್ಟ್ರದ ಪ್ರತಿಷ್ಠೆ ಗೌರವಗಳನ್ನು ತಗ್ಗಿಸಲು ನೋಡಿದ್ರೆ ಅದು ಸಂಪೂರ್ಣ ಹೇಳಿತನವಾಗುತ್ತೆ. ನಾನಾ ಸಾಹೇಬ ತಾತ್ಯ ಟೋಪೆ ನನ್ನ ರಾಷ್ಟ್ರದ ಪ್ರತಿಷ್ಠೆಯ ಪ್ರತೀಕ. ಏನು ನಿನ್ನ ರಾಷ್ಟ್ರ? ಜಗತ್ತಿನಲ್ಲಿ ಬೇರೆ ರಾಷ್ಟ್ರಗಳಿವೆ. ನನ್ನ ಬಲೂಚಿಸ್ತಾನನೂ ಇದೆ. ನಿಲ್ಸು.